ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದ್ದಾರೆ. 3 ಪ್ರತ್ಯೇಕ ತಂಡವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಹೆರಿಗೆ ವಾರ್ಡ್ ಅಲ್ಲೊಂದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಬಿಮ್ಸ್ ಆಸ್ಪತ್ರೆ, ವೇರ್ ಹೌಸ್, ಈ 3 ಭಾಗಗಳಲ್ಲಿಯೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಲೋಕಾಯುಕ್ತ SP ಸಿದ್ದರಾಜು ನೇತೃತ್ವದಲ್ಲಿ ಪರಿಶೀಲನೆ ನಡೀತಾ ಇದೆ. ಸರ್ಚ್ ವಾರೆಂಟ್ ಮೂಲಕ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ಸ್ವಯಂ ಪ್ರೇರಿತ ದೂರಿನ ಹಿನ್ನೆಲೆಯಲ್ಲಿ ಸೋಮೋಟೋ ಅದರ ಹಿನ್ನೆಲೆಯಲ್ಲೇ ಅವರು ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಔಷಧಿಗಳ ಕಥೆ ಏನು, ಆರೈಕೆ ಕಥೆ ಏನು, ಬಳಸ್ತಾ ಇರ್ತಕ್ಕಂಥ ಉಪಕರಣಗಳ ಕಥೆ ಏನು, ಯಾವ ಕಾರಣಕ್ಕೆ ಅವರು ಸತ್ತರು, ಯಾವ ಥರದ ಔಷಧಿ ಬಳಸಿದ್ದಾರೆ, ಎಲ್ಲವುಗಳ ಬಗ್ಗೆ ಕೂಡ ಒಂದು ಹಂತದ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಯಾವ ರಿಯಾಕ್ಷನ್ ಆಗಿತ್ತಲ್ಲ ಸರ್, ಅದರಲ್ಲಿ ಎಷ್ಟು ಬಾಟಲ್ಗಳಿದೆ? 150 ಸರ್, ಅಂದ್ರೆ 180 150 ರಿಯಾಕ್ಷನ್ ಆಗಿರುತ್ತೆ. 150 ಇವೆಲ್ಲ ಆರೆಲ್ಲ ಸೀಜ್ ಆಗಿದ್ದೀರಾ ಸರ್? ಈಗ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ ಅಸಲಿ ಕಾರಣ ಏನು ಅಂತ ಒಂದು ವಿಚಾರ ಇಲ್ಲಿ ಮುಂದೆ ಬಂತು. ಸತ್ತು ಹೋದರು ಹೇಳ್ತಾ ಇದ್ದಾರಲ್ಲ, ರಿಯಲ್ ರೀಸನ್ ಏನು ಅಂತ ನೋಡಿ. ಈಗಾಗಲೇ ಬಾಣಂತಿಯರಿಗೆ ಕೊಡಲಾಗಿದ್ದಂಥ ಗ್ಲೂಕೋಸ್ ಅಂತ ಏನೋ ಕರೀತಾರಲ್ಲ, ಈ ಒಂದು ವಿಚಾರ ಇದೆಲ್ಲಿಂದನಪ್ಪ ಸಪ್ಲೈ ಆಗಿತ್ತು? ಇದು ಸಪ್ಲೈ ಆಗಿರೋದು ವೆಸ್ಟ್ ಬೆಂಗಾಲ್ನಿಂದ ಅಂತ, ಅಥವಾ ಪಶ್ಚಿಮ ಬಂಗಾಳದಿಂದ ಸಪ್ಲೈ ಆಯಿತು. IV ದ್ರಾವಣ, ಈ IV ದ್ರಾವಣ ಪಶ್ಚಿಮ ಬಂಗಾಳದಿಂದ ರಾಜ್ಯಕ್ಕೆ ಸಪ್ಲೈ ಆಯಿತು. ಯಾವ ಕಂಪ್ನಿ ಸಪ್ಲೈ ಮಾಡಿದ್ರು? ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ಸ್ ಎನ್ನುವ ಕಂಪನಿ ಇದನ್ನು ಪೂರೈಕೆ ಮಾಡುತ್ತೆ. ರಾಜ್ಯ ಆ ಥರದ್ದು ಯಾವುದೇ ಒಂದು ದ್ರಾವಣವನ್ನು ಬಂದಾಗ ಮೊದಲು ಚೆಕ್ ಮಾಡ್ತಾರೆ. ಇಲ್ಲಿ ರಾಜ್ಯದ ಮಟ್ಟಿಗೆ ಒಂದು ಪರಿಶೀಲನೆ ಆಗಬೇಕಲ್ಲ. ಹೇಳಿ ಕೇಳಿ ಹೊರಗಡೆಯಿಂದ ಬರ್ತಿರೋದು ಅಂತ ಬಂದಾಗ ಈ ದ್ರಾವಣ ಸರಿ ಇಲ್ಲ ಅಂತ ರಾಜ್ಯಕ್ಕೆ ಒಂದು ರಿಪೋರ್ಟ್ ಸಿಗುತ್ತೆ. ಸರಿ ಇಲ್ಲಪ್ಪ ಇದು ಅಂಥೇಳಿ ಖರೀದಿ ನಿಲ್ಲಿಸ್ಬಿಡ್ತಾರೆ. ಏನಾಗುತ್ತೆ, ಕೆಲವು ಔಷಧಿಗಳನ್ನು ಕೆಲವು ಸಂಸ್ಥೆಗಳು ಮಾಡ್ತಿರ್ತಾರೆ. ಇನ್ಯಾವುದು ಕಂಪ್ನಿ ಇರಲ್ವೇನ್ರಿ ಕೇಳಬಹುದು. ಕೆಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವು ರಾಜ್ಯಗಳಲ್ಲಿ ಅದರ ಉತ್ಪಾದನೆ ಚೆನ್ನಾಗಿರುತ್ತೆ. ಉತ್ಪಾದನೆ, ದರ, ಗುಣಮಟ್ಟ ಎಲ್ಲವನ್ನು ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಈ ದ್ರಾವಣ ಸರಿ ಇಲ್ಲ ಅಂತ ಏನು ಮಾಡ್ತಾರೆ, ಕರ್ನಾಟಕ ರಾಜ್ಯ ಡ್ರಗ್ಸ್ ಲಾಜಿಸ್ಟಿಕ್ಸ್ ಮತ್ತು ವೇರ್ ಹೌಸಿಂಗ್ನಲ್ಲಿ ಟೆಸ್ಟ್ ಆದಮೇಲೆ ಇದು ಬೇಡ ಅಂತ ಹೇಳಿರ್ತಾರೆ. ಈ ಒಂದು ದ್ರಾವಣ ಬಳಕೆಗೆ ಯೋಗ್ಯವಲ್ಲ ಅಂತ ವರದಿಯನ್ನು ಕರ್ನಾಟಕದ ಕಡೆಯಿಂದ ಕೊಟ್ಟಿರ್ತಾರೆ. ಪರೀಕ್ಷೆ ನಡೆಸಿ ಈ ದ್ರಾವಣಕ್ಕೆ ಸಂಬಂಧಪಟ್ಟಂಥ 22 ಬ್ಯಾಚ್ಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಬಿಟ್ಟಿರ್ತಾರೆ. ಈ 22 ಬ್ಯಾಚ್ಗಳಲ್ಲಿ ತಯಾರಾಗಿರ್ತಕ್ಕಂಥ ಈ ದ್ರಾವಣ ಬಳಕೆಗೆ ಯೋಗ್ಯವಲ್ಲ ಅಂಥೇಳಿ ಕಪ್ಪು ಪಟ್ಟಿಗೆ ಸೇರಿಸ್ಬಿಟ್ಟಿರ್ತಾರೆ. 13 ಬ್ಯಾಚ್ಗಳ ಈ ಥರ ಒಂದು ವರದಿ ಕೊಟ್ಬಿಟ್ಟಿದ್ದಾರೆ ಇವರು ಕರ್ನಾಟಕದವರು. ನಮ್ಮದು ಬಹಳ ಒಳ್ಳೆ ಕಂಪನಿ, ನಮ್ಮನ್ನು ಈ ಥರ ಲಿಸ್ಟಿಗೆ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿದ್ದಾರಲ್ಲ ಇವರು ಅಂತ ಇದನ್ನು ಕ್ವಶನ್ ಮಾಡಿ ಏನು ಮಾಡ್ತಾರೆ, ಅದೇ ಪಶ್ಚಿಮ ಬಂಗ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಕೇಂದ್ರೀಯ ಪ್ರಯೋಗಾಲಯದ ಮೆಟ್ಟಿಲು ಹತ್ತುತ್ತೆ. ಇವರೇನೋ ಲ್ಯಾಬಲ್ಲಿ ಏನೋ ರಿಪೋರ್ಟ್ ಕೊಡ್ತಾ ಇದ್ದಾರೆ, ನೀವು ಚೆಕ್ ಮಾಡಿಬಿಟ್ಟು ನೀವೇ ರಿಪೋರ್ಟ್ ಕೊಡಿ ಅಂತ ಹೇಳಿ ಕೇಂದ್ರೀಯ ಪ್ರಯೋಗಾಲಯದ ಮೆಟ್ಟಿಲು ಹತ್ತಾ ಇದ್ದಂತೆಯೇ ಈ ಕೇಂದ್ರೀಯ ಪ್ರಯೋಗಾಲಯ ಇದೇ ಔಷಧಿಯನ್ನು ಪರೀಕ್ಷೆ ಮಾಡಿಬಿಟ್ಟು ಇದು ಬಳಕೆಗೆ ಯೋಗ್ಯ ಅಂತ ವರದಿಯನ್ನು ಕೊಟ್ಟುಬಿಡುತ್ತೆ. ಕೇಂದ್ರ ಸರ್ಕಾರದ ಕಡೆಯಿಂದನೇ ಇದು ಬಳಕೆಗೆ ಯೋಗ್ಯ ಅಂತ ವರದಿ ಬಂದಿತ್ತು. ರಾಜ್ಯ ತಿರಸ್ಕರಿಸಿದ್ದಂಥ ದ್ರಾವಣಕ್ಕೆ ಕೇಂದ್ರ ಸರ್ಕಾರ ಸಮ್ಮತಿ ಕೊಟ್ಟಿರುತ್ತೆ. ಈ ದ್ರಾವಣ ಕೊಟ್ಟ ಬಳಿಕ ಅಸ್ವಸ್ಥಗೊಂಡಿದ್ದರು ಬಾಣಂತಿಯರು. ಈಗ ಆರೋಗ್ಯ ಇಲಾಖೆ ಕಡೆಯಿಂದ ಈ ದ್ರಾವಣ ಬಳಸಕೂಡದು ಅಂತ ಸುತ್ತೋಲೆ ಹೋಗಿದೆ. ಹಾಗಾದರೆ ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಿಗೆ ಅಸಲಿ ಕಾರಣ ಏನು? ಪ್ರಕರಣ ನವೆಂಬರ್ 9ನೇ ತಾರೀಕು ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಆಗುತ್ತೆ. 9 ಮಹಿಳೆಯರಿಗೆ ಒಂದೇ ದಿನ ಸಿಸೇರಿಯನ್ ಮಾಡಿರ್ತಾರೆ ವೈದ್ಯರು. ಅವರಿಗೆ IV ರಿಂಗರ್ ಲ್ಯಾಕ್ಟೇಟ್ ದ್ರಾವಣವನ್ನು ಕೊಡಲಾಗಿರುತ್ತೆ. ದ್ರಾವಣ ಪಡೆದುಕೊಂಡಂಥ 2 ಗಂಟೆಯಲ್ಲಿ ಅಸ್ವಸ್ಥರಾಗಿಬಿಡ್ತಾರೆ. 9 ಜನ ಬಾಣಂತಿಯರು, ನಂದಿನಿ, ಲಲಿತಮ್ಮ, ರೋಜಾ, ಮುಸ್ಕಾನ್, ಅಮೃತ, ಮಹಾಲಕ್ಷ್ಮಿ, ರಾಜೇಶ್ವರಿ, ಸುಮಲತಾ, ಸುಮಯ್ಯ, ಇಷ್ಟು ಜನಕ್ಕೆ ಹೆರಿಗೆ ಆಗಿರುತ್ತೆ. ಅವತ್ತು 7 ಮಂದಿಗೆ ಕಿಡ್ನಿ ಬಹು ಅಂಗಾಂಗ ವೈಫಲ್ಯನೇ ಆಗಿಬಿಡುತ್ತೆ. ಅವರನ್ನು ಬಳ್ಳಾರಿ ವಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಕೂಡ ಮಾಡಲಾಗಿರುತ್ತೆ. ವಿಮ್ಸ್ನಲ್ಲಿ ಪರೀಕ್ಷೆ ಮಾಡಿದಾಗ 7 ಮಂದಿಯಲ್ಲಿ 3ರಲ್ಲಿ ಇಲಿ ಜ್ವರ ಕಾಣಿಸ್ಕೊಂಡ್ಬಿಟ್ಟಿರುತ್ತೆ. ನವೆಂಬರ್ 10ರ ಬಳಿಕ 9 ಬಾಣಂತಿಯರ ಪೈಕಿ 4 ಜನ ಸತ್ತು ಹೋಗ್ತಾರೆ.